ಕುಂಭ ಲಗ್ನ ಕುಂಭ ರಾಶಿಯ ಮಹನೀಯರಿಗೆ ನಮಸ್ಕಾರ. ಈ ವಿಡಿಯೋದಲ್ಲಿ ಜೂನ್ ತಿಂಗಳ ಭವಿಷ್ಯವನ್ನು ನೋಡ್ತಾ ಇದ್ದೀವಿ. ಜೂನ್ ತಿಂಗಳು ಅಂದ ತಕ್ಷಣ ನಿಮಗೆಲ್ಲ ನೆನಪಾಗ್ತಾ ಇದೆ ಮಹತ್ತರವಾದ ಬದಲಾವಣೆ. ಬೃಹಸ್ಪತಿ ಗುರು ಸ್ಥಾನ ಬದಲಾಯಿಸ್ತಾ ಇದ್ದಾರೆ. ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪುನರ್ವಸು ನಕ್ಷತ್ರ 4ನೇ ಪಾದದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಈ ಪಾದಕ್ಕೆ ಚಂದ್ರ ಅಧಿಪತಿ ಆಗ್ತಾರೆ. ಯಾಕೆ ಅಂದರೆ ಇದು ಕರ್ಕಾಟಕ ನವಾಂಶದಲ್ಲಿ ಬರುತ್ತೆ. ಅದೇ ರೀತಿ ನಿಮ್ಮ ರಾಶಿಯ ಅಧಿಪತಿ ಲಗ್ನದ ಅಧಿಪತಿ ಶನಿ ಮಹಾತ್ಮರು ರೇವತಿ ನಕ್ಷತ್ರದಲ್ಲಿ ಸಂಚಾರವನ್ನು ಶುರು ಮಾಡಿದ್ದಾರೆ. ಇದು ಕೂಡ ಸಾಕಷ್ಟು ಬದಲಾವಣೆಗಳನ್ನು ಆಲ್ರೆಡಿ ಕೊಡ್ತಾ ಇದೆ. ಇದರ ಜೊತೆಗೆ ಉಳಿದ ಗ್ರಹಗಳ ಬದಲಾವಣೆಯು ಕೂಡ ಜೂನ್ ತಿಂಗಳಲ್ಲಿ ನಿಮ್ಮನ್ನು ಒಂದಷ್ಟು ವಿಚಾರಗಳಲ್ಲಿ ಸರಿ ಮಾಡಲಿಕ್ಕೆ, ಎಚ್ಚರಿಕೆ ಕೊಡಲಿಕ್ಕೆ, ಹಲವಾರು ಅವಕಾಶಗಳನ್ನು ಕಲ್ಪಿಸೋದಕ್ಕೆ ಏನು ಮೂಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ ಅದನ್ನೆಲ್ಲ ತಿಳ್ಕೊಳ್ಳೋಣ. ಮುಖ್ಯವಾಗಿ ಕುಜ ಈಗ ಅವರದ್ದೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ರವಿ 16ನೇ ತಾರೀಕು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಬರ್ತಾರೆ. ಇನ್ನು ಮಿಥುನ ರಾಶಿಯಲ್ಲಿರುವಂತಹ ಶುಕ್ರ 9ನೇ ತಾರೀಕು ಈ ಗುರುವಿನ ಜೊತೆ ಯುತಿ ಆಗ್ತಾರೆ, ಅಂದರೆ ಕರ್ಕಾಟಕ ರಾಶಿಗೆ ಬರ್ತಾರೆ. ಅದರ ಜೊತೆಗೆ ರಾಹು ನಿಮ್ಮ ರಾಶಿಯಲ್ಲೇ ಲಗ್ನದಲ್ಲೇ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಕೇತು 7ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಓಕೆ, ಈಗ ರಾಶಿಯಿಂದ ನೋಡಬೇಕಾ ಲಗ್ನದಿಂದ ನೋಡಬೇಕಾ ಈ ಗೊಂದಲ ಇದೆಯಲ್ಲ, ಇದಕ್ಕೆ ಈಗ ನಾನು ರಾಶಿಗೆ ಸಪ್ರೇಟ್, ಲಗ್ನಕ್ಕೆ ಸಪ್ರೇಟ್, ಜೊತೆಗೆ 3 ನಕ್ಷತ್ರಗಳು ಕೂಡ ಬರ್ತಾವಲ್ಲ, ಅಂದರೆ ಧನಿಷ್ಠ, ಶತಭಿಷ, ಪೂರ್ವಭಾದ್ರ ನಕ್ಷತ್ರಗಳು ಬರ್ತಾವಲ್ಲ, ಆ ನಕ್ಷತ್ರಗಳಿಗೂ ಸಪ್ರೇಟ್ ಆಗಿ ಒಂದಷ್ಟು ವಿಷಯಗಳನ್ನು ತಿಳಿಸೋಣ ಅಂತ. ಮೊದಲನೇದಾಗಿ ಕುಂಭ ರಾಶಿ. ಸೊ ನಮ್ಮ ಮನಸ್ಥಿತಿ, ನಮ್ಮ ಸುತ್ತಲಿನ ವಾತಾವರಣ, ಪರಿಸ್ಥಿತಿಗಳು, ಇದರ ಒಂದು ವಿಚಾರಗಳನ್ನು ಈ ಜೂನ್ ತಿಂಗಳಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಡೆಫಿನೆಟ್ಲಿ ನೀವು ತುಂಬ ದಿನದಿಂದ ಅನುಭವಿಸ್ತಾ ಇದ್ರಿ, ಏನು ಮಾಡಬೇಕು ಈ ಕ್ವಶನ್ ಮಾರ್ಕೇ ಇತ್ತು. ಈಗ ಆ ಕತ್ತಲೆಯಿಂದ ಹೊರಗಡೆಗೆ ಬಂದು ಒಂದು ಸ್ಪಷ್ಟ ಗುರಿ ನಿಮಗೆ ಕಾಣುತ್ತೆ, ಅಲ್ಲೊಂದು ಕ್ಲಾರಿಟಿ ಸಿಗುತ್ತೆ, ಒಂದು ಸ್ಟೆಬಿಲಿಟಿ ಸಿಗುತ್ತೆ. ಆ ಥರದ ಅನುಭವ ಜೂನ್ 2ನೇ ತಾರೀಕಿಂದನೇ ಆರಂಭ ಆಗುತ್ತೆ. ಸೊ ಹಾಗಾಗಿ ಈ ಹಿಂದೆ ಇದ್ದಂತಹ ಮನಸ್ಥಿತಿ ಎಲ್ಲ ಏನು ವಾಶೌಟ್ ಆಗುವಂತಹ ಸಮಯ, ಪಾಸಿಟಿವ್ ಅಪ್ರೋಚ್ ಶುರುವಾಗುತ್ತೆ ನಿಮಗೆ. ಸೊ ಹಾಗಾಗಿ ಶನಿ ರೇವತಿ ನಕ್ಷತ್ರಕ್ಕೆ ಬಂದು ಈಗ ನಿಮಗೊಂದು ಸ್ಪಷ್ಟ ಗುರಿಯನ್ನು ತೋರಿಸ್ಕೊಡ್ತಾ ಇದ್ದಾರೆ. ಆ ಗುರಿಯತ್ತ ನೀವು ಕೂಡ ಮನಸ್ಸು ಮಾಡ್ತಾ ಇದ್ದೀರಾ. ಇದೇ ಜೂನ್ ತಿಂಗಳಲ್ಲಿ ಮೊದಲಾಗಿ ಸಿಗ್ತಾ ಇರುವಂತಹ ಕುಂಭರಾಶಿಯವರಿಗೆ ಪಾಸಿಟಿವ್ ವಿಚಾರ. ಅದೇ ರೀತಿ 6ನೇ ಮನೆ ಭಯ, ಆತಂಕ, ವಿರೋಧಿಗಳು, ಸಾಲ, ಇದೆಲ್ಲವನ್ನು ತಿಳಿಸುತ್ತಲ್ಲ. ಸೊ ಅಲ್ಲಿ ಗುರು ವರ್ಗೋತ್ತಮನಾಗಿ ನಿಮಗೆ ಶತ್ರುಗಳ ದಮನ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳನ್ನು ಕೊಡ್ತಾರೆ. ದಮನ ಅಂದರೆ ನೀವು ಹೋಗಿ ಹೋರಾಡೋದಲ್ಲ, ಸಾಕಷ್ಟು ಘಟನೆಗಳು ಘಟಿಸಿ ಅವರು ಸೋಲುವಂತೆ ಮಾಡಿ ನಿಮಗೆ ಜಯವನ್ನು ತಂದು ಕೊಡ್ತಾರೆ. ಸೊ ಇದರ ಅರ್ಥ ನಿಮ್ಮ ಮನಸ್ಸು ಹೇಗೆ ಈಗ ಜೂನ್ ತಿಂಗಳಲ್ಲಿ ರೆಡಿಯಾಗುತ್ತೆ ಅಂದರೆ, ನನಗೆ ದೈವಬಲ ಇದೆ, ಗುರುಬಲ ಇದೆ ಅನ್ನುವಂತಹ ಏನು ಒಂದು ಕಾನ್ಫಿಡೆನ್ಸ್ ನಿಮ್ಮೊಳಗಡೆ ತುಂಬುತ್ತೆ. ಆ ಕಾನ್ಫಿಡೆನ್ಸಿಂದ ಎಲ್ಲ ವಿಚಾರಗಳನ್ನು ಪಾಸಿಟಿವ್ ಆಗಿ ಸ್ವೀಕರಿಸುತ್ತಾ ನಿಮ್ಮನ್ನು ನೀವು ಏನು ಒಳ್ಳೆಯದರ ಕಡೆ ತೆಗೆದುಕೊಂಡು ಹೋಗುವಂತಹ ಸಂದರ್ಭ, ಅದನ್ನು ಚೆನ್ನಾಗಿ ಬಳಸ್ಕೊಳ್ಬೇಕು. ಡೆಫಿನೆಟ್ ಆಗಿ ತಿಳ್ಕೊಳ್ಳಿ, ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ರಲ್ಲ, ನಿಮ್ಮನ್ನು ತುಳಿಬೇಕು ಅಂತ ಪ್ರಯತ್ನ ಪಡ್ತಿದ್ರಲ್ಲ, ನಿಮ್ಮ ಕಣ್ಣೆದುರಿಗೆ ಅಸಹಾಯಕರಾಗಿ ನಿಂತ್ಕೊಳ್ತಾರೆ. ಸೊ ಆ ರೀತಿ ಈ ಗ್ರಹಗಳ ಮೂಮೆಂಟ್ ನಿಮಗೆ ಒಂದು ಸ್ಥೈರ್ಯ, ಧೈರ್ಯ ಎಲ್ಲವನ್ನ ತಂದು ಕೊಡ್ತಾರೆ. ಅವರು ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇದ್ದಾರಾ, ನಾಟಕ ಮಾಡ್ತಾ ಇದ್ದಾರಾ, ಇದರ ಎಲ್ಲದರ ಅರಿವಾಗಿ ನೀವು ಕೂಡ ತುಂಬ ಪ್ರಾಕ್ಟಿಕಲ್ ಆಗಿ ಈ ಸಂಬಂಧಗಳ ವಿಚಾರಗಳಲ್ಲಿ ಇರ್ತೀರಾ. ಕೇತು ಅಂದ್ರೇ ಡಿಟ್ಯಾಚ್ಮೆಂಟ್, ಹಾಗಾಗಿ ಸಂಬಂಧಗಳಲ್ಲಿ ಅತಿಯಾದ ವ್ಯಾಮೋಹ ಇರಲ್ಲ. ಸೊ ಸಂಬಂಧಗಳಲ್ಲಿ ಒಂದು ಕ್ಲಾರಿಟಿಯನ್ನು ಪಡೆದುಕೊಳ್ತೀರಾ. ಅದರ ಜೊತೆಗೆ ರವಿ 5ನೇ ಮನೆಯಲ್ಲಿ ಸಂಚಾರ ಮಾಡಬೇಕಾದ್ರೆ ನಿಮ್ಮ ಶ್ರಮಕ್ಕೆ ನಿಮ್ಮ ಮಕ್ಕಳಿಂದ ನಿಮಗೆ ಒಂದು ರೀತಿ ಗೌರವ ಪ್ರಾಪ್ತಿಯಾಗುತ್ತೆ. ಅವರ ಬೆಳವಣಿಗೆ ನೋಡಿ ನಿಮಗೆ ಖುಷಿಯಾಗುತ್ತೆ. ಸೊ ಇದೆಲ್ಲ ಪಾಸಿಟಿವ್ ವಿಚಾರಗಳು ಕುಂಭ ರಾಶಿಯವರಿಗೆ ಇಡೀ ಜೂನ್ ತಿಂಗಳು ಖಂಡಿತ ಸಿಗುತ್ತೆ. ಅದೇ ರೀತಿ ಕೆಲಸ ಮಾಡುವಂತಹ ಜಾಗದಲ್ಲಿ ಈ ಹಿಂದೆ ಇತ್ತಲ್ಲ ರಾಜಕೀಯ, ಅದೆಲ್ಲ ಕಡಿಮೆ ಆಗುತ್ತೆ. ಸೊ ನಿಮಗೆ ನಿಮ್ಮ ಎಫರ್ಟ್ಗೆ ಸರಿಯಾದ ಮನ್ನಣೆ, ಗೌರವ ಎಲ್ಲವೂ ಕೂಡ ಪ್ರಾಪ್ತಿಯಾಗಿ ಅದು ನಿಮ್ಮ ಮನಸ್ಸಿಗೆ ಖುಷಿಯನ್ನು ಕೊಡುತ್ತೆ. ಹಾಗೆ ರಾಶಿಯಲ್ಲಿ ರಾಹು ಸಂಚಾರ ಮಾಡುತ್ತಾ ನಿಮ್ಮನ್ನು ಸಂಪೂರ್ಣವಾಗಿ ಭ್ರಮೆಯಲ್ಲೇ ಇಟ್ಟಿರ್ತಾರೆ. ಈಗ ಅದರಿಂದ ಹೊರಗಡೆಗೆ ಬರುವಂತಹ ಸಮಯ. ಯಾಕೆ ಅಂದರೆ ಗುರು ಬಂದು ನಿಮಗೆ ಜ್ಞಾನವನ್ನು ಕೊಡ್ತಾರೆ.
ಈ ಹಿಂದೆ ಜವಾಬ್ದಾರಿ ತೆಗೆದುಕೊಳ್ಳೋದಕ್ಕೆ ಹಿಂದೇಟಾಗ್ತಾ ಇದ್ರಿ, ಈಗ ಆ ರೀತಿ ಮಾಡಲ್ಲ. ಬರುವಂತಹ ಎಲ್ಲ ಅವಕಾಶಗಳನ್ನು ಬಳಸ್ಕೊಳ್ತೀರಾ, ಜವಾಬ್ದಾರಿಗಳನ್ನು ತೆಗೆದುಕೊಳ್ತೀರಾ. ಇದರಿಂದ ನಿಮ್ಮ ವೃತ್ತಿ ಜೀವನ, ವ್ಯಾಪಾರದ ಜೀವನ ಖಂಡಿತ ಜೂನ್ ತಿಂಗಳಿಂದ ವೃದ್ಧಿಯಾಗುತ್ತೆ. ಒಟ್ಟಾರೆ ದುಡುಕಿ ಮಾತನಾಡೋದು ಕಡಿಮೆ ಆಗುತ್ತೆ. ಸಾಕಷ್ಟು ಸಂದರ್ಭದಲ್ಲಿ ಮೌನದಿಂದನೇ ವರ್ತಿಸ್ತೀರಾ. ಆ ಮೌನವೇ ನಿಮಗೆ ಗೆಲುವನ್ನು ತಂದುಕೊಡುತ್ತೆ. ಸೊ ಇದೆಲ್ಲ ಪಾಸಿಟಿವ್ ವಿಚಾರಗಳು ಕುಂಭ ರಾಶಿಯವರಿಗೆ ಹೆಚ್ಚಾಗಿ ಜೂನ್ ತಿಂಗಳದಿಂದನೇ ಆರಂಭ ಆಗುತ್ತೆ. ಹೊಸ ಹೊಸ ಐಡಿಯಾಗಳು ಬರುತ್ತೆ. ಆ ಐಡಿಯಾಗಳನ್ನು ನಿಮ್ಮ ಬಿಸ್ನೆಸ್ಸಲ್ಲಿ, ನಿಮ್ಮ ವೃತ್ತಿ ಕ್ಷೇತ್ರಗಳಲ್ಲಿ ಚೆನ್ನಾಗಿ ಬಳಸ್ಕೊಳ್ತೀರಾ. ನಿಮ್ಮ ಜ್ಞಾಪಕ ಶಕ್ತಿ ಚೆನ್ನಾಗಾಗುತ್ತೆ, ಕಮ್ಯುನಿಕೇಷನ್ ಚೆನ್ನಾಗಾಗುತ್ತೆ. ಸೊ ಇದೆಲ್ಲ ನಾನು ಯಾಕೆ ಪಾಸಿಟಿವ್ನೇ ಹೇಳ್ತಾ ಇದ್ದೀನಿ ಅಂದರೆ, ಈ ಜೂನಿಂದ ಒಂದು ಪಾಸಿಟಿವ್ ಅಪ್ರೋಚ್ ನಿಮ್ಮಲ್ಲೇ ಶುರುವಾಗುತ್ತೆ. ಈಗ ಆಲ್ರೆಡಿ ಮೇ 18ನೇ ತಾರೀಕು ನಂತರನೇ ಬಂದಿದೆ, ಅದು ಜೂನ್ ತಿಂಗಳಲ್ಲಿ ಇನ್ನೂ ಹೆಚ್ಚಾಗುತ್ತೆ. ಸೊ ಹಾಗಾಗಿ ನಿಮ್ಮ ಮೈಂಡ್ಸೆಟ್ ಜೊತೆಗೆ ಫಿಸಿಕಲಿ ತುಂಬ ಪಾಸಿಟಿವ್ ಅಪ್ರೋಚಲ್ಲಿದ್ದೀರಾ. ಸೊ ಇದನ್ನು ಹಾಗೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಈ ಹಿಂದೆ ಆಗಿದ್ದಂತಹ ಎಷ್ಟೋ ನೆಗೆಟಿವ್ ವಿಚಾರಗಳು, ತೊಂದರೆಗಳು ಹಂತ ಹಂತವಾಗಿ ನಿಮ್ಮ ಏನು ಬಯಸ್ತಾ ಇದ್ದೀರಲ್ಲ ಒಳ್ಳೆಯದಾಗಬೇಕು ಅಂತ, ಅದರತ್ತ ನಿಮ್ಮನ್ನು ಕೊಂಡೊಯ್ಯುತ್ತೆ. ಸೊ ಇದಿಷ್ಟು ರಾಶಿಗೆ ಏನು ನಿಮ್ಮ ಮನಸ್ಥಿತಿಗೆ ಸಂಬಂಧಪಟ್ಟಂತೆ ಈ ಜೂನ್ ತಿಂಗಳಲ್ಲಿ ಸಂಭವಿಸುವಂತಹ ವಿಚಾರಗಳು. ಅದೇ ರೀತಿ ಕೋರ್ಟ್ ಕೇಸ್, ನಾನು ವಿರೋಧಿಗಳ ದಮನ ಅಂತ ಹೇಳೋದ್ನಲ್ಲ, ಸೊ ಕೋರ್ಟ್ ಕೇಸ್ಗಳಲ್ಲಿ ಗೆಲುವು ಸಿಗುತ್ತೆ. ಅಥವಾ ಏನು ಗಂಡ ಹೆಂಡತಿ ಸಂಬಂಧಗಳಲ್ಲಿ ಹಾಳಾಗಿತ್ತು, ಅಲ್ಲೇನಾದರೂ ತುಂಬ ಪರಿಸ್ಥಿತಿ ಕೆಟ್ಟದಾಗಿತ್ತು, ಅವರು ಸರಿ ಇಲ್ಲ, ಒಂದು ಆಗುವಂತಹ ವಿಚಾರನೇ ಬೇಡ ಅಂತ ಅಂದ್ಕೊಂಡಿದ್ರಲ್ಲ, ಸಂಪೂರ್ಣವಾಗಿ ದೂರ ಮಾಡಿಬಿಡ್ತಾರೆ ಖಂಡಿತ. ಇಲ್ಲ ಯಾವುದೋ ಕೆಟ್ಟ ಗಳಿಗೆಯಲ್ಲಿ ದೂರ ಆಗುವಂತಹ ಪರಿಸ್ಥಿತಿಗಳಿದ್ವು, ಇಬ್ಬರೂ ಒಳ್ಳೆಯವರೇ. ಸೊ ಆ ಥರದ ಸಿಚುವೇಶನ್ಸ್ಗಳಿದ್ದರೆ ಡೆಫಿನೆಟ್ಲಿ ನಿಮ್ಮನ್ನು ಮತ್ತೆ ಹೊಂದು ಮಾಡುವಂತಹ ಪ್ರಸಂಗಗಳು ಕೂಡ ಕ್ರಿಯೇಟ್ ಆಗುತ್ತೆ. ಇದೆಲ್ಲ ಗ್ರಹಗಳು ಪಾಸಿಟಿವ್ ಅಪ್ರೋಚಲ್ಲಿ ನಿಮ್ಮ ಒಂದು ಜೂನ್ ತಿಂಗಳನ್ನು ನಿಮಗೆ ಪಾಸಿಟಿವ್ ಕೊಡುವ ದಿಕ್ಕಿನಲ್ಲೇ ಮಾಡಿಕೊಡ್ತಾರೆ. ಅದನ್ನು ಸರಿಯಾಗಿ ಬಳಸ್ಕೊಳ್ಳಿ. ಓಕೆ, ಈಗ ಈವೆಂಟ್ಸ್ ಕಡೆ ಬರೋಣ. ಈ ಈವೆಂಟ್ಸ್ಗಳು ಟ್ರಿಗರ್ ಆಗೋದು ಲಗ್ನದಿಂದ. ನಾನು ರಾಶಿ ಏನು ಹೇಳಿದೆ ಅದೆಲ್ಲ ಮನಸ್ಥಿತಿಗೆ, ನಮ್ಮ ಸುತ್ತಲಿನ ಪರಿಸ್ಥಿತಿಗಳಿಗೆ ಸಂಬಂಧಪಟ್ಟಂಥ ವಿಚಾರ. ಈಗ ಒಂದೊಂದೇ ಘಟನೆಗಳು ಯಾವ ರೀತಿಯ ಘಟನೆಗಳು ಘಟಿಸ್ಬೋದು ಅನ್ನೋದನ್ನು ನಾವು ಕುಂಭ ಲಗ್ನದಿಂದ ನೋಡಬೇಕಾಗತ್ತೆ. ಈಗ ಲಗ್ನದವರು ಇಲ್ಲಿಂದ ಫಾಲೋ ಮಾಡ್ಕೊಳ್ಳಿ. ಓಕೆ, ಈಗ ಮೊದಲನೇದಾಗಿ 6ನೇ ಮನೆಗೆ ಬಂದಿದ್ದಾರಲ್ಲ ಗುರು, ಅವರ ಇಂಪ್ಯಾಕ್ಟೇ ಕುಂಭ ಲಗ್ನದವರಿಗೆ ತುಂಬ ಹೆಚ್ಚಾಗಿದೆ. 6ನೇ ಮನೆ ಅಂದರೆ ಸಾಲ, ರೋಗ, ಅದರ ಜೊತೆಗೆ ಏನು ನಮ್ಮ ವಿರೋಧಿಗಳು, ಕೋರ್ಟ್ ಕೇಸ್, ಇದೆಲ್ಲವನ್ನು ನೋಡೋಣ. ಮೊದಲನೇದಾಗಿ ಸಾಲ. ನೀವು ಈ ಹಿಂದೆ ಮಾಡಿದ್ದೀರಲ್ಲ, ಈ ಸಾಲವನ್ನು ತೀರಿಸ್ಕೊಳ್ಳೋದಕ್ಕೆ ಇದು ಒಳ್ಳೆಯ ಸಮಯ. ಅದಕ್ಕೆ ಒಂದಷ್ಟು ದೊಡ್ಡ ಅಮೌಂಟು ಕೂಡ ಜೂನ್ ತಿಂಗಳಲ್ಲಿ ಬರುತ್ತೆ. ಆ ಹಣವನ್ನು ನೀವು ಸಾಲ ತೀರಿಸ್ಕೊಳ್ಳೋದಕ್ಕೆ ಬಳಸಬೇಕು. ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ, ಗುರು ಅಂದರೆ ವಿಸ್ತಾರಕ. ನೀವು ಸಾಲ ಮಾಡ್ತಿದ್ರೆ ಸಾಲ ಮಾಡ್ತಾನೇ ಇರ್ತೀರಾ. ಗುರು 6ನೇ ಮನೆಯಲ್ಲಿದ್ದಾರೆ ಅಂದರೆ ಡೆಫಿನೆಟ್ಲಿ ಬ್ಯಾಂಕಿಂದ ಲೋನ್ ಕಣ್ಮುಚ್ಕೊಂಡು ಅಪ್ರೂವಲ್ ಆಗುತ್ತೆ. ಸ್ವಲ್ಪ ಡಾಕ್ಯುಮೆಂಟ್ಸ್ ಇಶ್ಯೂಗಳು ಬಂದರೂ ನಿಮಗೆ ತೊಂದರೆನೇ ಆಗಲ್ಲ. ಅದೇ ರೀತಿ ನಿಮ್ಮ ಬ್ಯಾಂಕ್ ಏನು EMI ಕಟ್ಟೋದಾಗಲಿ, ಚೆಕ್ ಬೌನ್ಸ್ ಆಗದೇ ಇರೋ ಥರ ನೋಡ್ಕೊಳ್ಳೋದಾಗಲಿ, ಈ ಸಿಬಿಲ್ ಸ್ಕೋರ್ ಕಡಿಮೆ ಆಗದೇ ಇರೋ ಥರ ನೋಡ್ಕೊಳ್ಳೋದಾಗಲಿ, ಇದೆಲ್ಲ ಮಾಡ್ತೀರಾ 6ನೇ ಮನೆಯಲ್ಲಿ ಗುರು ಇದ್ದರೆ. ಬಟ್ ಸಾಲ ಆಗ್ತಾನೇ ಇರುತ್ತೆ. ಬಟ್ ಗುರು ಪಾಸಿಟಿವ್ ಆಗಿ ನಮಗೆ ಕನ್ವರ್ಟ್ ಆಗಬೇಕು ಅಂದರೆ ನೀವು ಆ ಸಾಲವನ್ನು ತೀರಿಸ್ಕೊಳ್ಳೋ ಪ್ರಯತ್ನ ಯಾವಾಗಲೂ ಮಾಡ್ತಾ ಇರಬೇಕು, ರೊಟೇಷನ್ ಮಾಡಬಾರದು. ಸೊ ಹಾಗಾಗಿ ಯಾವುದೇ ದೊಡ್ಡ ಮಟ್ಟದ ಹಣ ನಿಮಗೆ ಜೂನ್ ಮಂತಲ್ಲಿ ಬರ್ತದೆ ಅಂದರೆ ಅಲ್ಲಿಂದ ಶುರು ಮಾಡಿ ನಿಮ್ಮ ಈ ಹಿಂದಿನ ಸಾಲವನ್ನು ತೀರಿಸ್ಕೊಳ್ಳೋದಕ್ಕೆ. ಆಗ ಗುರು ಪಾಸಿಟಿವ್ ಆಗಿ ಕನ್ವರ್ಟ್ ಆಗಿ ನಿಮಗೆ ಬೇರೆ ಅವಕಾಶಗಳನ್ನು ಮಾಡಿಕೊಡ್ತಾರೆ, ಏನು ದುಡಿಮೆ ಮಾಡಲಿಕ್ಕೆ, ಹಣ ಸೇರಲಿಕ್ಕೆ. ಅದೇ ರೀತಿ ಕೋರ್ಟ್ ಕೇಸ್ಗೆ ಸಂಬಂಧಪಟ್ಟಂತೆ ನಾನು ಆಲ್ರೆಡಿ ರಾಶಿಯ ವಿಚಾರ ಹೇಳಬೇಕಾದ್ರೇ ಹೇಳಿದ್ದೀನಿ, ಅದರಲ್ಲಿ ನಿಮಗೆ ಖುಷಿಯ ವಿಚಾರಗಳಿವೆ. ಹಾಗಾಗಿ ಇಲ್ಲಿ ನಿಜವಾಗಲೂ ನಿಮಗೆ ಗೆಲುವನ್ನು ತಂದು ಕೊಡ್ತಾರೆ. ಸ್ಪೆಷಲಿ ಧನಿಷ್ಠ ನಕ್ಷತ್ರದವರಿಗೆ ಈ ಆಸ್ತಿಗೆ ಸಂಬಂಧಪಟ್ಟಂತಹ ಕೇಸ್ಗಳೇನಾದರೂ ನಡೀತಾ ಇದ್ದರೆ ಅಲ್ಲಿ ನಿಮಗೆ ಗೆಲುವು ಖಂಡಿತ ಇದೆ. ಇನ್ನು ಶತಭಿಷ ನಕ್ಷತ್ರ, ಈ ಕಾರ್ಪೊರೇಟ್ ವಲಯದಲ್ಲಿ ಏನೆಲ್ಲ ಲೀಗಲ್ ಇಶ್ಯೂಸ್ ಇತ್ತು ನಿಮ್ಮ ಕಂಪನಿಗಳಿಗೆ ಸಂಬಂಧಪಟ್ಟಂತೆ, ಡೆಫಿನೆಟ್ಲಿ ಅದೆಲ್ಲವೂ ಸರಿ ಹೋಗುತ್ತೆ. ಅದೇ ರೀತಿ ಕುಂಭ ಲಗ್ನದ ಲಾಯರ್ಸ್, ಅದು ಕಾರ್ಪೊರೇಟ್ ಅಲ್ಲಿ ಕೆಲಸ ಮಾಡ್ತಾ ಇರುವಂತಹ ವಕೀಲರಿರಬಹುದು, ನಾರ್ಮಲಿ ವಕೀಲರ್ಸ್ಗಳಿರಬಹುದು. ನಿಮಗೆ ಡೆಫಿನೆಟ್ಲಿ ಈ ಒಂದು ತಿಂಗಳು ಅದ್ಭುತವಾಗಿ ಸ್ಟಾರ್ಟ್ ಆಗುತ್ತೆ ನಿಮ್ಮ ಕೆರಿಯರ್ಗೆ ಸಂಬಂಧಪಟ್ಟಂತೆ. ಸೊ ನೀವು ತುಂಬ ಚೆನ್ನಾಗಿ ಬಳಸ್ಕೊಳ್ತೀರಾ. ಅದೇ ರೀತಿ ನಿಮ್ಮ
ಏನು ಗುಪ್ತ ಶತ್ರು ಇರಲಿ ಅಥವಾ ಕಣ್ಣಿಗೆ ಕಾಣುವಂತಹ ಶತ್ರುಗಳಿರಲಿ, ಅವರೆಲ್ಲ ದಮನ ಆಗ್ತಾರೆ, ನಿಮಗೆ ಗೋಚರಿಸ್ತಾರೆ ಅವ್ರು ಯಾರು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಇದರಿಂದ ಸ್ವಲ್ಪ ಈ ಶತ್ರು ಕಾಟದಿಂದ ನೀವು ಮುಕ್ತಿ ಪಡಿತೀರಾ, ಜೊತೆಗೆ ಶತ್ರುಗಳನ್ನು ಗೆಲ್ತೀರಾ. ಎಲ್ಲ ವಿಚಾರಗಳನ್ನು ಅಳವಡಿಸ್ಕೊಳ್ಳಿ. ಅದು ನಿಮ್ಮ ವೃತ್ತಿಯಲ್ಲಿರಬಹುದು, ಈ ರೀತಿಯ ಕೇಸ್ಗಳಲ್ಲಿರಬಹುದು, ಜೊತೆಗೆ ನಿಮ್ಮ ವ್ಯಾಪಾರಗಳಲ್ಲಿರಬಹುದು. ನಿಮ್ಮ ಶತ್ರುಗಳನ್ನು ನೀವು ಗೆಲ್ತೀರಾ, ಕಾಂಪಿಟೇಟರ್ಸ್ಗಳನ್ನು ಗೆಲ್ತೀರಾ. ಅದೇ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಡೆಫಿನೆಟ್ಲಿ ಒಳ್ಳೆ ಮಾರ್ಕ್ಸ್ ತೆಗೆಯಲಿಕ್ಕೆ, ನಿಮ್ಮ ಪರವಾಗಿ ರಿಸಲ್ಟ್ ಬರಲಿಕ್ಕೆ ಗುರುವಿನ ಆಶೀರ್ವಾದ ಖಂಡಿತ ಇರುತ್ತೆ. ಚೆನ್ನಾಗಿ ಪ್ರಿಪೇರ್ ಆಗಿ. ಕಾಂಪಿಟೇಟಿವ್ ಎಕ್ಸಾಮ್ ಏನಾದರೂ ಜೂನ್ ತಿಂಗಳ ನಂತರ ಅಥವಾ ಜೂನಲ್ಲಿ ಶುರುವಾದರೆ ನಿಮ್ಮ ಕುಂಭಲಗ್ನದವರಿಗೆ ತುಂಬ ಚೆನ್ನಾಗಿರುತ್ತೆ, ಚೆನ್ನಾಗಿ ಅಟೆಂಡ್ ಮಾಡ್ತೀರಾ. ಅದೇ ರೀತಿ 6ನೇ ಮನೆ ಸೇವೆಯನ್ನು ತಿಳಿಸುತ್ತೆ. ಅಂದರೆ ಉದ್ಯೋಗ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಈ ಪೊಲೀಸ್ ಇಲಾಖೆಯಲ್ಲಿದ್ದೀರಾ, ಡಾಕ್ಟರ್ಸ್ ಇದ್ದೀರಾ, ಜ್ಯೋತಿಷಿಗಳಿದ್ದೀರಾ, ಅಂದರೆ ಇನ್ನೊಬ್ಬರ ಸಮಸ್ಯೆಯನ್ನು ಆಲಿಸಿ ಅವರಿಗೆ ಪರಿಹಾರ ಕೊಡುವಂಥದ್ದನ್ನು ನಾವು ಈ 6ನೇ ಮನೆಯಿಂದನೇ ನೋಡಬೇಕು. ಅಲ್ಲಿಗೆ ಗುರು ಬಂದಿದ್ದಾರೆ ಅಂದರೆ ನಿಮ್ಮಿಂದ ಒಳ್ಳೆಯ ಕೆಲಸಗಳಾಗತ್ತೆ. ಸೊ ನಿಮ್ಮ ಆ ಒಳ್ಳೆಯ ಕೆಲಸಗಳಿಂದ ನಿಮ್ಮ ಗೌರವ ಜಾಸ್ತಿ ಆಗುತ್ತೆ, ಮನ್ನಣೆ ಜಾಸ್ತಿ ಆಗುತ್ತೆ, ಜೊತೆಗೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಕೂಡ ತುಂಬ ಚೆನ್ನಾಗಾಗುತ್ತೆ. ಇದನ್ನು ಪ್ರೈವೇಟ್ ಅಥವಾ ಗೌರ್ಮೆಂಟ್ ಎಲ್ಲರೂ ನಿಮ್ಮ ಕ್ಷೇತ್ರಕ್ಕೆ ಅಳವಡಿಸಿಕೊಳ್ಳಿ. ಅದೇ ರೀತಿ 6ನೇ ಮನೆ ರೋಗಗಳ ವಿಚಾರವನ್ನು ತಿಳಿಸುತ್ತೆ. ಈ ಫ್ಯಾಟಿ ಲಿವರ್, ಕೊಬ್ಬಿನ ಅಂಶದ ಕಾರಕ ಗುರು ಆಗಿರೋದ್ರಿಂದ ಸ್ವಲ್ಪ ಈ ಕೊಲೆಸ್ಟ್ರಾಲ್ ಬಗ್ಗೆ ತುಂಬ ಹೆಚ್ಚಿನ ಗಮನ ಇರಲಿ. ಏನಾದರೂ ಡೌಟ್ಸ್ ಇದ್ದರೆ ಮೊದಲೋಗಿ ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಳಿ. ಸೊ ಅದಕ್ಕೆ ಸೂಕ್ತ ಮೆಡಿಸಿನ್ ತಗೊಳ್ಳಿ. ಏನಕ್ಕೆ ಅಂದರೆ ಈಗ ಸರಿಯಾದ ವೈದ್ಯರು ಮತ್ತು ಸರಿಯಾದ ಮೆಡಿಸಿನ್ ಸಿಗುವಂತಹ ಕಾಲ. ಸೊ ಹಾಗಾಗಿ ನೀವು ಯಾವುದೇ ರೀತಿಯ ಕಾಯಿಲೆಯಿಂದ ಬಳಲ್ತಾ ಇದ್ದರೆ ಮೊದಲೋಗಿ ವೈದ್ಯರನ್ನು ಕಾಣಿ. ಈಗ ನಿಮಗೆ ಕೊಡುವಂತಹ ಟ್ರೀಟ್ಮೆಂಟ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಿಮ್ಮ ಹಳೆಯ ನೋವಿನಿಂದ, ಕಾಯಿಲೆಗಳಿಂದ ಹೊರಗಡೆ ಬರೋದಕ್ಕೆ ಇದು ಕೂಡ ಸಾಧ್ಯತೆ ಆಗುತ್ತೆ. ಸೊ ಹಾಗಾಗಿ ಫ್ಯಾಟಿ ಲಿವರ್ ಕಡೆ ಹೆಚ್ಚು ಗಮನ ಕೊಡಲೇಬೇಕು. ಇನ್ನು ಇದ್ರ ಜೊತೆಗೆ ಹೊಸದಾಗಿ ನಾನು ಉದ್ಯಮ ಶುರು ಮಾಡಬೇಕು, ವ್ಯಾಪಾರವನ್ನು ಶುರು ಮಾಡಬೇಕು, ನನಗೆ ಸಾಲ ಸೌಲಭ್ಯ ಸಿಗುತ್ತಾ ಅನ್ನೋದಾದರೆ ಡೆಫಿನೆಟ್ಲಿ ನೀವು ಫಸ್ಟ್ ಟೈಮ್ ಸಾಲಕ್ಕೆ ಮುಂದಾಗಿದ್ದರೆ ಹೋಗಿ ಅಂತ ನಾನು ಖಂಡಿತ ಹೇಳ್ತೀನಿ. ಯಾಕೆಂದರೆ ಗುರು ಸುಲಭವಾಗಿ ಸಾಲವನ್ನು ಅಪ್ರೂವಲ್ ಮಾಡಿ ಕೊಡ್ತಾರೆ. ಸೊ ನೀವು ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ. ಅದೇ ರೀತಿ ಗುರು 6ನೇ ಮನೆಯಲ್ಲಿದ್ದಾಗ ಒಂದಷ್ಟು ಗುಡ್ ಇನ್ವೆಸ್ಟ್ಮೆಂಟನ್ನು ತೋರಿಸ್ಕೊಳ್ಳಿ. ಸೊ ಯಾಕೆಂದರೆ ನಿಮ್ಮ ವ್ಯಯಸ್ಥಾನಕ್ಕೂ ಗುರುವಿನ ದೃಷ್ಟಿ ಇದೆ, ನಿಮ್ಮ 2ನೇ ಮನೆಗೂ ಕೂಡ ಗುರುವಿನ ದೃಷ್ಟಿ ಇದೆ, ಸೊ ನಿಮ್ಮ ಕರ್ಮಕ್ಕೂ ಕೂಡ ಗುರುವಿನ ದೃಷ್ಟಿ ಇದೆ. ಸೊ ಓವರಾಲ್ ನಿಮ್ಮ ಏನು ಕಾರ್ಯಕ್ಷೇತ್ರಗಳಲ್ಲಿ ಗೌರವವನ್ನು ಪ್ರಾಪ್ತಿ ಮಾಡಿಕೊಡ್ತಾರೆ. ನಿಮಗೆ ಬೇಕಾದ ಕಡೆ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ, ವರ್ಗಾವಣೆ ಆಗ್ಬೋದು ಅಥವಾ ಪೋಸ್ಟಿಂಗ್ ಆಗ್ಬೋದು, ಅಲ್ಲೂ ಕೂಡ ನಿಮಗೆ ಪಾಸಿಟಿವ್ ಆಗುವಂತಹ ವಿಚಾರಗಳನ್ನು ತಂದು ಕೊಡ್ತಾರೆ. ಬಟ್ ವೃತ್ತಿ ಕ್ಷೇತ್ರದಲ್ಲಿರೋರು, ಬಿಸ್ನೆಸ್ ಮ್ಯಾನ್ಗಳು, ಗೃಹಿಣಿಯರು ಯಾರೇ ಆಗಿರಲಿ, ನಿಮ್ಮ ಹತ್ರ ಸ್ವಲ್ಪ ದುಡ್ಡು ಇದ್ದರೆ ಅದನ್ನು ಗುಡ್ ಇನ್ವೆಸ್ಟ್ಮೆಂಟ್ ಥರ ತೋರಿಸ್ಕೊಳ್ಳಿ. ಯಾವುದಾದ್ರೂ ಒಳ್ಳೆ ವಿಚಾರಗಳಿಗೆ ಆ ದುಡ್ಡನ್ನು ಬಳಕೆ ಮಾಡ್ಕೊಳ್ಳಿ. ಸೊ ಇಲ್ಲ ಅಂದರೆ ಬೇಡದ ಖರ್ಚುಗಳು ಕೂಡ ಎದುರಾಗುತ್ತೆ. ಯಾಕೆಂದರೆ 12ನೇ ಮನೆಗೆ ಗುರುವಿನ ದೃಷ್ಟಿ ಬೀಳುತ್ತೆ. ಸೊ ಬೇಡದ ಖರ್ಚುಗಳಾಗಬಾರ್ದು ಅಂದರೆ ಒಳ್ಳೆಯ ಖರ್ಚುಗಳನ್ನು ನೀವೇ ಮಾಡಿಬಿಡಿ. ಸ್ವಲ್ಪ ಆಧ್ಯಾತ್ಮದ ಕಡೆ ಒಲವು ತೋರಿಸಿ, ತೀರ್ಥಕ್ಷೇತ್ರಗಳನ್ನು ಭೇಟಿ ಮಾಡ್ಕೊಂಡು ಬನ್ನಿ, ಒಂದಷ್ಟು ದಾನ ಧರ್ಮಕ್ಕೆ ಮುಂದಾಗಿ. ಸೊ ಈ ರೀತಿಯೆಲ್ಲ ಮಾಡೋದ್ರಿಂದ ಗುರು ನಿಮಗೆ ಇನ್ನಷ್ಟು ಬಲವನ್ನು ತಂದು ಕೊಡ್ತಾರೆ. ಇನ್ನು ಅದೇ ರೀತಿ ನಿಮ್ಮ ಧನಸ್ಥಾನ, ಕುಟುಂಬ ಸ್ಥಾನ, ವಾಕ್ಸ್ಥಾನದಲ್ಲಿ ಶನಿ ಮಹಾತ್ಮರು ರೇವತಿ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಒಂದಷ್ಟು ಪ್ರಾಪರ್ಟಿ ಬಂದು ನಿಮ್ಮನ್ನು ಸೇರುತ್ತೆ. ಸ್ಥಿರಾಸ್ತಿ ಅಂತಲೇ ಅಂದ್ಕೊಳ್ಳಿ. ಸೊ ಜೂನ್ ತಿಂಗಳಿಂದನೇ ಆರಂಭ ಆಗುತ್ತೆ. ಜೂನಲ್ಲೇ ಅದರ ಮಾತುಕತೆ ಆಗುತ್ತೆ. ಅಥವಾ ನಿಮ್ಮ ಹೆಸರಲ್ಲಿ ಏನೋ ಅದು ಡಾಕ್ಯುಮೆಂಟ್ ನಿಮಗೆ ಸಿಗಬೇಕು, ಆ ರೀತಿ ಕೂಡ ಆಗುತ್ತೆ. ಸೊ ಹಾಗಾಗಿ ಶನಿ ಮಹಾತ್ಮರು ಇಲ್ಲಿ ನಿಮಗೆ ಒಂದಷ್ಟು ಹಣ ಮತ್ತು ಆಸ್ತಿಯನ್ನು ತಂದು ಕೊಡ್ತಾರೆ. ಶನಿಯ ಈ ಒಂದು ಸಂಚಾರದಿಂದ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಬರೀ ಇದು ಹಣ ಗಳಿಸೋದಲ್ಲ, ಗಳಿಸೋದನ್ನು ಸರಿಯಾಗಿ ಭದ್ರ ಮಾಡಿಕೊಳ್ಳುವಂತಹ ಸಮಯ. ಅದೇ ರೀತಿ ಮಾತಿನ ಸ್ಥಾನದಲ್ಲಿ ಶನಿ ಮಹಾತ್ಮರ ಈ ಒಂದು ಬದಲಾವಣೆಯಿಂದ ನಿಮ್ಮ ಮಾತುಗಳು ಕುಟುಂಬದಲ್ಲಿ ನಡೆಯುತ್ತೆ, ಗೌರವ ಕೊಡ್ತಾರೆ. ಸೊ ಹಾಗಾಗಿ ಈಗ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರ ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಿರುತ್ತೆ. ಸೊ ತುಂಬ ಇದನ್ನೆಲ್ಲ ಚೆನ್ನಾಗಿ ಬಳಸ್ಕೊಂಡ್ರೆ ನೀವು, ನಿಮ್ಮ ಕುಟುಂಬ ಎಲ್ಲವೂ ಚೆನ್ನಾಗಿರುತ್ತೆ ಈ ಕುಂಭ ಲಗ್ನದವರಿಗೆ. ಇನ್ನು ನಿಮ್ಮ 3ನೇ ಅಧಿಪತಿ ಕುಜ ಅವರದ್ದೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ನಿಮ್ಮ 10ನೇ ಮನೆಯ ಅಧಿಪತಿನೂ ಕುಜ. ಸೊ ಅಲ್ಲಿಂದ ನಿಮ್ಮ 6ನೇ ಮನೆಗೆ ಕುಜನ ದೃಷ್ಟಿ ಇದೆ. ಜೊತೆಗೆ ನಿಮ್ಮ ಭಾಗ್ಯಸ್ಥಾನಕ್ಕೆ ಮತ್ತು ನಿಮ್ಮ ಕರ್ಮಸ್ಥಾನಕ್ಕೂ ಕೂಡ ಕುಜನ ದೃಷ್ಟಿ ಇರೋದ್ರಿಂದ
ನೀವು ಕೆಲಸ ಮಾಡುವಂತಹ ಜಾಗದಲ್ಲಿ ಅದೃಷ್ಟಗಳು ಕ್ರಿಯೇಟ್ ಆಗಿ ಹೊಸ ಹುದ್ದೆ, ಹೊಸ ಜವಾಬ್ದಾರಿಗಳು ಇದೆಲ್ಲವೂ ಖಂಡಿತ ಸಿಗುತ್ತೆ. ಅದೇ ರೀತಿ ಈ ರಿಯಲ್ ಎಸ್ಟೇಟ್ ಸಂಬಂಧಿತ ವ್ಯವಹಾರಗಳು ಕೈ ಹಿಡಿತವೆ. ಸರ್ಕಾರಿ ಟೆಂಡರ್ಗಳು ಕೂಡ ನಿಮ್ಮ ಪರವಾಗಿ ಆಗುತ್ತೆ. ಸೊ ಕಮಿಷನ್ ಬೇಸ್ಡ್ ವ್ಯವಹಾರ ಮಾಡೋರಿಗೆ, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋರಿಗೆ, ತಾಂತ್ರಿಕ ಕ್ಷೇತ್ರದಲ್ಲಿರೋರಿಗೆ ಈ ಒಂದು ಕುಜನ ಬಲದಿಂದ ಈ ಒಂದು ತಿಂಗಳು ಒಳ್ಳೆಯ ಆರಂಭವನ್ನು ಪಡೆದುಕೊಳ್ಳುತ್ತೆ. ನೆಗೆಟಿವ್ಸ್ ಎಲ್ಲ ಕಡಿಮೆಯಾಗಿ ಪಾಸಿಟಿವ್ ಅತ್ತ ನಿಮ್ಮ ಜೀವನ ಸಾಗುತ್ತೆ ಕುಂಭ ಲಗ್ನದವರಿಗೆ. ಇನ್ನು ಕುಂಭ ಲಗ್ನದ ಕೃಷಿಕರಿದ್ದರೆ, ನೀವು ಕೃಷಿಗೆ ಸಂಬಂಧಪಟ್ಟಂತೆ ಸಾಲಕ್ಕೆ ಮುಂದಾಗಿದ್ದರೆ, ಅಂದರೆ ಯಂತ್ರೋಪಕರಣಗಳನ್ನ ತೆಗೆದುಕೊಳ್ಳೋದಕ್ಕೆ ಅಥವಾ ಬೇರೆ ಕೃಷಿಯ ಸಂಬಂಧಿತ ಸಾಲಗಳಿಗೆ ಮುಂದಾಗಿದ್ದರೆ, ನಿಮಗೆ ಬ್ಯಾಂಕಲ್ಲಿ ತುಂಬ ಬೇಗ ಅಪ್ರೂವಲ್ ಆಗುತ್ತೆ. ಆ ಸಾಲವನ್ನು ಸರಿಯಾಗಿ ಬಳಸ್ಕೊಳ್ಳಿ. ಅದರ ಜೊತೆಗೆ ಈ ಆಸ್ತಿ ಖರೀದಿ, ಜಮೀನು ಖರೀದಿ ಈ ಥರದ ವಿಚಾರಗಳು ಕೂಡ ಮನ್ನಣೆಗೆ ಬರುತ್ತೆ, ನಿಮಗೆ ಪೂರಕವಾಗಿರುತ್ತೆ. ಒಂದಷ್ಟು ಆಸ್ತಿ ನಿಮ್ಮ ಕೈ ಸೇರುತ್ತೆ. ಅಥವಾ ಒಂದು ಹಳೆಯ ಪ್ರಾಪರ್ಟಿಯನ್ನು ಮಾರಬೇಕು ಅಂತ ಅಂದ್ಕೊಂಡಿದ್ದರೆ ಅದಕ್ಕೂ ಕೂಡ ಅವಕಾಶಗಳು ಕ್ರಿಯೇಟ್ ಆಗುತ್ತೆ. ಇನ್ನು ವಿದೇಶಿ ಸಂಬಂಧಿತ ವ್ಯವಹಾರಗಳನ್ನು ಯಾರ್ಯಾರು ಮಾಡ್ತಾ ಇದ್ದೀರಾ, ನಿಮಗೂ ಕೂಡ ಪಾಸಿಟಿವ್ ಆಗಿದೆ. ವಿದೇಶಿ ಪ್ರವಾಸಗಳನ್ನು ಕೈಗೊಳ್ಳಬಹುದು. ಅಥವಾ ಇಲ್ಲಿಂದ ಹೊರಗಡೆ ಹೋಗಿ ಓದಬೇಕು ಅಂತ ಏನಾದರೂ ಪ್ಲ್ಯಾನ್ ಆಗಿದ್ದರೆ ಅದಕ್ಕೆ ಈಗ ಅವಕಾಶಗಳು ಕ್ರಿಯೇಟ್ ಆಗುತ್ತೆ. ಜೂನಲ್ಲೇ ನೀವು ಹೊರಗಡೆ ಹೋಗಿ ಓದಬೇಕಾದ ಪರಿಸ್ಥಿತಿಗಳು ಖಂಡಿತ ಎದುರಾಗ್ತದೆ. ಒಟ್ಟಾರೆ ನೀವಿರುವ ಜಾಗದಿಂದ ದೂರದ ಸ್ಥಳಕ್ಕೆ ಹೋಗ್ತೀರಾ. ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಈ ವೀಸಾ ರಿಲೇಟೆಡ್ ಇಶ್ಯೂಸ್ ಮತ್ತು ಅಡ್ಮಿಷನ್ಗೆ ಸಂಬಂಧಪಟ್ಟಂತಹ ಇಶ್ಯೂಸ್ಗಳೆಲ್ಲ ಕಡಿಮೆ ಆಗುತ್ತೆ. ನಿಮ್ಮ ಹೈಯರ್ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಇದ್ದಂತಹ ಗೊಂದಲಗಳೆಲ್ಲ ಕಡಿಮೆಯಾಗಿ ಈಗ ನಿಮ್ಮ ಎಜುಕೇಷನ್ ಕಡೆ ಹೆಚ್ಚು ಗಮನ ಕೊಡುವಂತೆ ನೀವು ರೆಡಿ ಆಗ್ತೀರಾ. ಸೊ ಹಾಗಾಗಿ ಅದರ ಅಪ್ರೋಚಲ್ಲೇ ಇರಿ. ಸೊ ಓವರಾಲ್ ಈ ಕುಂಭ ಲಗ್ನ, ಕುಂಭ ರಾಶಿಯವರಿಗೆ ಜೂನ್ ಒಳ್ಳೆಯ ಆರಂಭ. ಎಲ್ಲ ವಿಚಾರಗಳಲ್ಲೂ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ತೆಗೆದುಕೊಳ್ಳಿ. ಇದೊಂದನ್ನು ನೀವು ಗಮನದಲ್ಲಿ ಇಟ್ಕೊಂಡ್ರೆ ಮಿಕ್ಕಂತೆ ಈ ಎಲ್ಲ ಗ್ರಹಗಳು ನಿಮಗೆ ಸಪೋರ್ಟನ್ನು ಕೊಡ್ತಾರೆ. ಸಂಬಂಧಗಳಲ್ಲಿ ಒಂದು ಕ್ಲಾರಿಟಿಯನ್ನು ಪಡೆದುಕೊಳ್ಳಿ. ಸಣ್ಣ ಸಣ್ಣ ಅನುಮಾನಗಳನ್ನು ನಿಮ್ಮಿಂದ ಹೊರಗಡೆ ಇಡಿ. ಕೇತುವಿನ ಪ್ರಭಾವದಿಂದ ನಿಮ್ಮವರು ಯಾರು ಅನ್ನೋದನ್ನು ಸರಿಯಾಗಿ ತಿಳ್ಕೊಳ್ಳಿ. ಭ್ರಮೆಯಿಂದ ಹೊರಗಡೆಗೆ ಬನ್ನಿ. ಉಳಿದಂತೆ ಎಲ್ಲವೂ ತುಂಬ ಚೆನ್ನಾಗಿದೆ, ಅದನ್ನು ಸರಿಯಾಗಿ ಬಳಸ್ಕೊಳ್ಳಿ. ಇನ್ನು ನಕ್ಷತ್ರಗಳ ಅನುಸಾರ ಒಂದಷ್ಟು ಪಾಯಿಂಟ್ಸ್ಗಳನ್ನು ಹೇಳೋದಾದರೆ, ಧನಿಷ್ಠ ನಕ್ಷತ್ರದವರಿಗೆ ಈ ಸಹೋದರರ ನಡುವೆ ಇದ್ದಂತಹ ಭಿನ್ನಾಭಿಪ್ರಾಯ ಕಡಿಮೆ ಆಗುತ್ತೆ. ಅವರಿಂದ ಬೆಂಬಲ ಸಿಗುತ್ತೆ. ನೀವು ಅವರಿಗೆ ಸಹಾಯ ಮಾಡ್ತೀರಾ, ಅವರಿಂದನೂ ನಿಮಗೆ ಸಹಾಯ ಸಿಗುತ್ತೆ. ಸೊ ಅದೇ ರೀತಿ ರಿಯಲ್ ಎಸ್ಟೇಟು, ಈ ಆಸ್ತಿ, ಈ ಥರದ ವಿಚಾರಗಳು ಏನೆಲ್ಲ ಹೇಳಿದ್ವಲ್ಲ, ಇದೆಲ್ಲ ಧನಿಷ್ಠ ನಕ್ಷತ್ರದವ್ರಿಗೆ ಹೆಚ್ಚಾಗಿ ಅಪ್ಲೈ ಆಗುತ್ತೆ. ಅದೇ ರೀತಿ ಕುಜ ಅಂದರೆ ಈ ತಾಂತ್ರಿಕ ಕ್ಷೇತ್ರವನ್ನು ತಿಳಿಸ್ತಾರೆ. ಸೊ ಹಾಗಾಗಿ ಈ ಇಂಜಿನಿಯರಿಂಗ್, ಈ ಟೆಕ್ನಿಕಲ್ ಕ್ಷೇತ್ರದಲ್ಲಿ ಯಾರ್ಯಾರು ಇದ್ದೀರಾ, ಈ ಧನಿಷ್ಠ ನಕ್ಷತ್ರದವರು ಡೆಫಿನೆಟ್ಲಿ ತುಂಬ ಒಳ್ಳೆಯ ವಿಚಾರಗಳನ್ನು ಈ ಒಂದು ತಿಂಗಳು ಪಡೆದುಕೊಳ್ತೀರಾ. ಇನ್ನು ಶತಭಿಷ ನಕ್ಷತ್ರದವರಿಗೆ ಸಡನ್ ಗೇನ್, ಸಡನ್ ಟರ್ನ್. ಸೊ ಇದೆಲ್ಲ ನಿಮ್ಮ ಬದುಕಿನಲ್ಲಿ ಆಗ್ತದೆ. ಐ ಟಿ ಕ್ಷೇತ್ರದಲ್ಲಿ ಯಾರ್ಯಾರು ಇದ್ದೀರಾ, ಈ ವಿದೇಶಿ ಸಂಬಂಧಿತ ಕಂಪನಿಗಳಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ದೀರಾ, ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಈ ಶತಭಿಷ ನಕ್ಷತ್ರದವರಿಗೆ ಆ ವಿಚಾರಗಳಲ್ಲಿ ಹೆಚ್ಚು ಲಾಭಗಳಿರುತ್ತೆ. ಇನ್ನು ಪೂರ್ವಭಾದ್ರ ನಕ್ಷತ್ರದವರಿಗೆ ಇದು ನಿಮ್ಮ ಋಣವನ್ನು ತೀರಿಸಿಕೊಳ್ಳುವಂತಹ ಸಮಯ. ಹಾಗಾಗಿ ಈ ಸಾಲದ ವಿಚಾರಗಳನ್ನು ಏನೇನು ಹೇಳಿದ್ವಲ್ಲ, ಈ ನಕ್ಷತ್ರದವರು ಈಗ ಸಾಲ ತೀರಿಸ್ಕೊಳ್ತಾರೆ. ಗೌರವ ಪ್ರಾಪ್ತಿಯಾಗುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆಗಳು ಕಾಣ್ತದೆ. ತಂದೆಯ ಕಡೆಯಿಂದ ಹೆಚ್ಚು ಲಾಭಗಳನ್ನು ಗಳಿಸ್ತೀರಾ. ಒಟ್ಟಾರೆ ಧನಿಷ್ಠ ನಕ್ಷತ್ರದವರು ಸ್ವಲ್ಪ ವೇಗವನ್ನು ಕಡಿಮೆ ಮಾಡಿ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಕ್ಕೆ ಹೋಗಬೇಡಿ. 1-2-3 ಸರಿ ಯೋಚನೆ ಮಾಡಿ. ಇನ್ನು ನಮ್ಮ ಶತಭಿಷ ನಕ್ಷತ್ರದವರು ಭ್ರಮೆಯಿಂದ ಏನೂ ನೋಡದೆ ಯಾವ್ಯಾವುದೋ ದಾಖಲೆಗಳಿಗೆ ಸಹಿ ಹಾಕೋದು, ಈ ಥರದ ತಪ್ಪುಗಳನ್ನು ಮಾಡಬೇಡಿ. ಇನ್ನು ಅದೇ ರೀತಿ ನಮ್ಮ ಪೂರ್ವಭದ್ರ ನಕ್ಷತ್ರದವರು ಒಳ್ಳೆಯ ಚಿಂತನೆಗಳನ್ನು ಮೈಗೂಡಿಸ್ಕೊಳ್ಳಿ. ದಾನ ಧರ್ಮದ ಕಡೆ ಮುಂದಾಗಿ ಡೆಫಿನೆಟ್ಲಿ ಗ್ರಹಗಳ ಬಲ ಖಂಡಿತ ಸಿಗುತ್ತೆ. ನಾನು ಇಷ್ಟೊಂದು ಪಾಸಿಟಿವ್ ಆಗಿ ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಜೂನ್ ತಿಂಗಳಲ್ಲಿ ಪಾಸಿಟಿವ್ ಅಪ್ರೋಚ್ ಖಂಡಿತ ಇದೆ. ನೀವು ಕೆಟ್ಟದಾಗ ಕಮೆಂಟ್ ಮಾಡಿ ನನಗೇನು ಆಗ್ತಾ ಇಲ್ಲ ಅಂದರೆ ನೀವು ಕುಂಭ ರಾಶಿಯವರೇ ಅಲ್ಲ, ಕುಂಭ ಲಗ್ನದವರೇ ಅಲ್ಲ. ಸುಮ್ಮನೆ ಹೆಸರು ಬಲಕ್ಕೆ ವಿಡಿಯೋ ನೋಡ್ತಾ ಇರ್ತೀರಾ, ಜಾತಕನೇ ಸರಿ ಇರಲ್ಲ, ಏನೇನೋ ಗೊಂದಲಗಳಿರುತ್ತೆ. ಬಟ್ ಗೋಚಾರದಲ್ಲಿ ಗ್ರಹಗಳ ಬಲ ಖಂಡಿತ ಚೆನ್ನಾಗಿದೆ. ಆದರೆ ನಿಮ್ಮ ಜಾತಕದಲ್ಲಿ ಈಗ ನಡೀತಾ ಇರುವ ದಶಾಭುಕ್ತಿ, ಅದು ಆ ದಶಾಭುಕ್ತಿ ನಾತನ ಏನು ಪ್ಲೇಸ್ಮೆಂಟ್ ಚೆನ್ನಾಗಿಲ್ಲದೆ ಇರೋದು, ನಿಮ್ಮ ಹಿಂದಿನ ಕರ್ಮಗಳು ಇದೆಲ್ಲವೂ ಗಣನೆಗೆ ಬರುತ್ತೆ. ಸೊ ಹಾಗಾಗಿ ಯಾರಾದರೂ ಹತ್ತಿರದಲ್ಲಿ ಒಳ್ಳೆ ಜ್ಯೋತಿಷಿ ಇದ್ದರೆ ತೋರಿಸ್ಕೊಳ್ಳಿ. ಗೋಚಾರ ಫಲಗಳನ್ನು ನಿಮ್ಮ ಜಾತಕಕ್ಕೆ ಕನೆಕ್ಟ್ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೊಮ್ಮೆ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್.